ಮೊನ್ನೆ ಉಪರಾಷ್ಟ್ರಪತಿ ಚುನಾವಣೆ ಆಯಿತು, ಅಲ್ಲೇನು ಬ್ಯಾಲೆಟ್ ಪೇಪರ್ ಮಾಡಲಿಲ್ಲ, ಬ್ಯಾಲೆಟ್ ಪೇಪರಲ್ಲೇ ಮಾಡಿದರು ಚುನಾವಣೆಯನ್ನು, ಬ್ಯಾಲೆಟ್ ಪೇಪರಲ್ಲೇ ಮಾಡಿದರು, ಅಲ್ಲೇನು EVM ಮಾಡಿಲ್ಲ. ಮತ್ತು ಅಲ್ಲೇಂಗೆ ಉಪರಾಷ್ಟ್ರಪತಿಗಳಿಗೆ ಎದುರು ಮೂರ್ಖತನದ ಪರಮಾವಧಿ. ಒಬ್ಬ ಡೆಲ್ಲಿಯ ದೊಡ್ಡ ಮೂರ್ಖನಿಗೆ ರಾಜ್ಯದ ಎಲ್ಲ ಮೂರ್ಖರು ಅವರಿಗೆ ಕೈ ಜೋಡಿಸ್ತಾ ಇರೋದು, ಇದಕ್ಕಿಂತ ಮೂರ್ಖತನ ಬೇರೆ ಇಲ್ಲ ಅಂತೇಳಿ ನಾನು ಭಾವಿಸಿದ್ದೇನೆ. ಯಾಕೆ ಅಂತ ಹೇಳಿದರೆ, ಈಗ ಆಯಿತು ಕೇರಳದಲ್ಲಿ ರಾಹುಲ್ ಗಾಂಧಿ ಹೆಂಗಿದ್ರು ಹಂಗಾರೆ ಮತಗಳತನ ಮಾಡಿಗಿದ್ರಾ? ಈಗ ಬೆಂಗಳೂರು ಸೆಂಟ್ರಲ್ದು ಹೇಳ್ತಿರಲ್ಲ ನೀವು, ಯಾರು ಇವರು ನಮ್ಮ PC ಮೋಹನ್ ಗೆದ್ದಿದ್ದು ಆಯಿತು. DJ ಹಳ್ಳಿ ಬರ್ತದೆ, ಅಲ್ಲಿ DJ ಹಳ್ಳಿಯಲ್ಲಿ ಎಷ್ಟು % ಓಟ್ ಆಯಿತು, ಎಷ್ಟೆಷ್ಟು ಯಾರ್ಯಾರು ಎಷ್ಟೆಷ್ಟು ಓಟ್ ಹಾಕಿದ್ರು ಗೊತ್ತಿದೆಯಾ? ಅದನ್ನು ಯಾರು DJ ಹಳ್ಳಿಯಲ್ಲಿ ಯಾಕೆ ಹಂಗಾರೆ ಲೀಡ್ ಆಯಿತು ಅವ್ರಿಗೆ? ಅದನ್ನು ಯಾರು ಹೇಳೋದಿಲ್ಲ. ತಾವು ಗೆದ್ದರೆ ಅದು ಭಾರಿ ಕರೆಕ್ಟು, ಉಳಿದವ್ರು ಗೆದ್ದರೆ ಅದು ಮತಗಳದ್ದು. ಇದಕ್ಕಿಂತ ಮೂರ್ಖತನ ಬೇಕೇನ್ರಿ? ಇದು ಯಾವಾಗ ಬಂದಿದ್ದು ಮತ? ಇದು EVM ಬಂದಿದ್ದು ಯಾವಾಗ? EVM ಆಯ್ತು ಹಂಗಾರೆ ಇದು ಬ್ಯಾಲೆಟ್ ಪೇಪರ್ಸ್ ಬಂದ ತಕ್ಷಣ ಎಲ್ಲ ಸರಿಯಾಗಿ ಅಂತ ಹೇಳೋದೇನಿದೆ? ಆಮೇಲೆ ಆಯಿತು 2023 ಚುನಾವಣೆಯಾಗಿ 24ಕ್ಕೆ MP ಚುನಾವಣೆ ಬಂತಲ್ಲ, ಮತಪಟ್ಟಿ ಪರಿಷ್ಕರಣೆ ಮಾಡಿದ್ದು ಯಾರು? BLOಗಳು ತಾನೆ. ಯಾವ ಸರ್ಕಾರ ಇತ್ತು 23, 24? ಕಾಂಗ್ರೆಸ್ ಸರ್ಕಾರ. ಇದನ್ನೇ ರಾಜಣ್ಣ ಹೇಳಿದ್ದು. ಅದನ್ನು ಅದಕ್ಕಿಂತ ಮುಂಚೆ ಒಂದು ವಾರ ಮುಂಚೆ ಟ್ವೀಟ್ ಮಾಡಿದ್ದೆ ನಾನು. ಮತ ಪರಿಷ್ಕರಣೆ ಮಾಡಿದಂಥವ್ರು ಯಾರಪ್ಪ? ನೀವೇ. ನಿಮ್ಮ ಸರ್ಕಾರನೇ ಸರಿ ಮಾಡಿಲ್ಲ ಅನ್ನಂಗಾಯ್ತಲ್ಲ.